ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾವು ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ GST 2.0 ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಜೊತೆಗೆ ಈ GST 2.0 ದಿಂದ ಲಾಭವನ್ನು ಪಡ್ಕೊಳ್ಳುವಂತ 5 ಸೆಕ್ಟರ್ಸ್ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ಮುಂದುವರಿಯೋಣ. ನೋಡಬಹುದು, ಆಮ್ ಆದ್ಮಿ ಅಂಡ್ ದೀಸ್ 5 ಸೆಕ್ಟರ್ಸ್ ಆರ್ ಅಬೌಟ್ ಟು ಮೇಕ್ ಅ ಕಿಲ್ಲಿಂಗ್. ಅಂದ್ರೆ ಈ GST ಬದಲಾವಣೆಗಳಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಾ ಇದೆ. ಜೊತೆಗೆ 5 ಸೆಕ್ಟರ್ಸ್ ಗೆ ಇದರ ಬೆನಿಫಿಟ್ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಿದೆ ಅನ್ಕೊಳ್ತೀನಿ, ಯಾಕಂದ್ರೆ ನಾನು ಕೂಡ ಕೆಲವು ಸೆಕ್ಟರ್ಸ್ ನ ಈಗಾಗಲೇ ಕವರ್ ಮಾಡಿದ್ದೆ. ನಿನ್ನೆ ಫೈನಲಿ ಜಾರಿಗೆ ಬಂದಿದೆ ಹೊಸ GST. ಹಾಗಾದ್ರೆ ಯಾವೆಲ್ಲ ಸೆಕ್ಟರ್ಸ್ ಇದರ ಲಾಭವನ್ನ ಪಡ್ಕೊಳ್ಬಹುದು ಅಂತ ನೋಡಿದ್ರೆ FMCG, ಮೋರ್ ಪವರ್ ಬೋತ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್, ಇಬ್ಬರಿಗೂ ಕೂಡ ಇಲ್ಲಿ ಲಾಭ ಆಗ್ತಾ ಇದೆ. ಯಾಕಂದ್ರೆ ಬೈಯರ್ಸ್ ಗೆ ಪ್ರೈಸ್ ಕಡಿಮೆ ಆಗ್ತಾ ಇದೆ, ಜೊತೆಗೆ ಸೆಲ್ಲರ್ಸ್ಗೂ ಕೂಡ ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಆಗ್ತಾ ಇದೆ, ಡಿಮಾಂಡ್ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಬೆನಿಫಿಟ್ ಕೂಡ ಸಿಗ್ತಾ ಇದೆ. ಜೊತೆಗೆ ಕಂಪನಿಗೆ ಯಾವುದೇ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗದೆ, ಯಾಕಂದ್ರೆ ಕಂಪನಿ ಪ್ರೈಸ್ ಕಡಿಮೆ ಮಾಡಿದ್ರೆ ಆಗ ಕಂಪನಿಯ ಪ್ರಾಫಿಟಬಿಲಿಟಿ ಹಾಗೂ ಮಾರ್ಜಿನ್ಸ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆದ್ರೆ ಎಷ್ಟು ದಿನ ಪ್ರೈಸ್ ಸರ್ಕಾರಕ್ಕೆ ಹೋಗ್ತಾ ಇತ್ತು, ಅಂದ್ರೆ ಇಲ್ಲಿ ಏನು ಅಡಿಷನಲ್ ಇರ್ತಾ ಇತ್ತು ಟ್ಯಾಕ್ಸ್ ಜಾಸ್ತಿ, ಅದು ಸರ್ಕಾರಕ್ಕೆ ಹೋಗ್ತಾ ಇತ್ತು. ಆದ್ರೆ ಅದು ಕಡಿಮೆ ಆಗೋದ್ರಿಂದ ಸರ್ಕಾರಕ್ಕೆ ಹೋಗೋ ಟ್ಯಾಕ್ಸ್ ಕಡಿಮೆ ಆಗುತ್ತೆ, ಕಂಪನಿಗೆ ಬರುವಂತ ಅಮೌಂಟ್ ಅಲ್ಲಿ ಬದಲಾವಣೆ ಆಗೋದಿಲ್ಲ. ಜೊತೆಗೆ ಸಾಮಾನ್ಯ ಜನರಿಗೂ ಕೂಡ ಕಡಿಮೆ ಬೆಲೆಯಲ್ಲಿ ವಸ್ತುಗಳು ಸಿಗುತ್ತೆ. ಹಾಗಾಗಿ FMCG ಗೆ ಲಾಭ ಆಗುತ್ತೆ. ಬಟ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ FMCG ಸೆಕ್ಟರ್ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇಲ್ಲ ಆಸ್ ಆಫ್ ನೋ. ಬಟ್ ಇವತ್ತಲ್ಲ ನಾಳೆ ಪರ್ಫಾರ್ಮೆನ್ಸ್ ಬರಲೇಬೇಕು. ಎಸ್ಪೆಷಲಿ ಇದರ ಫ್ರೂಟ್ಸ್ ಸಿಗಕ್ಕೆ ಶುರುವಾದಾಗ, ಅಂದ್ರೆ Q3 ನಲ್ಲಿ ಫುಲ್ ಫ್ಲೆಡ್ಜ್ಡ್ ಬೆನಿಫಿಟ್ಸ್ ಸಿಗುವಂತ ಚಾನ್ಸಸ್ ಇರುತ್ತೆ ಈ ಬದಲಾವಣೆದು. ಹಾಗಾಗಿ ಆಗ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡಬಹುದೇನೋ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡೋಣ. ಸದ್ಯದ ಮಟ್ಟಿಗೆ FMCG ಯಲ್ಲಿ ಒಂದಷ್ಟು ಲಾಭಗಳಾಗುತ್ತೆ ಕಂಪನಿಗಳಿಗೂ ಕೂಡ, ಇನ್ನು ಸಾಮಾನ್ಯ ಜನರಿಗೂ ಕೂಡ. ಇನ್ನು ಆಟೋಮೊಬೈಲ್ಸ್ ಅಚ್ಚೇ ದಿನ್ ರೋಲ್ ಇನ್. ಬಹುಶಃ ಈಗಾಗಲೇ ನೀವು ಸುದ್ದಿಯನ್ನ ನೋಡಿದಿರಿ. ಇಂದಿನ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಈಗಿನ ವಿಡಿಯೋದಲ್ಲಿ ಇನ್ನು ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಟೋ ಸೆಕ್ಟರ್ ಅಲ್ಲಿ ಇವತ್ತು ಹಾಗೂ ನಿನ್ನೆ ಏನಾಗಿದೆ ಅಂತ. ತುಂಬಾ ಒಳ್ಳೆ ಡಿಮಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಯಾಕಂದ್ರೆ 18% ಗೆ ತಂದಿದ್ದಾರೆ, 28% ಇಲ್ಲಿ ಇದ್ದಿದ್ದಾನ 10% ಟ್ಯಾಕ್ಸ್ ರಿಡಕ್ಷನ್ ಆಗ್ತಾ ಇದೆ. 10 ಲಕ್ಷ ಬೆಲೆ ಕಾರ್ ಇತ್ತು ಅಂದ್ರೆ 10% ಅಂದ್ರೆ 1 ಲಕ್ಷ ಟ್ಯಾಕ್ಸ್ ನೇ ನಾವು ಪೇ ಮಾಡ್ಬೇಕಾಗ್ತದೆ. ಆ 1 ಲಕ್ಷ ಇವತ್ತು ಉಳಿತಾ ಇದೆ ಜನರಿಗೆ. ಹಾಗಾಗಿ ಜನರ EMIs ಕಡಿಮೆ ಆಗುತ್ತೆ, ಉಳಿತಾಯ ಆಗುತ್ತೆ. ಅದನ್ನ ಜನ ಖರ್ಚು ಮಾಡೇ ಮಾಡ್ತಾರೆ ಇನ್ನೊಂದ್ ಕಡೆ. ಹಾಗಾಗಿ ಆಟೋಮೊಬೈಲ್ ಸೆಕ್ಟರ್ಗೂ ಕೂಡ ಒಂದೊಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. 1200cc ಪೆಟ್ರೋಲ್ ಎಂಜಿನ್ಸ್ ಹಾಗೂ 1500cc ಡೀಸೆಲ್ ಎಂಜಿನ್ಸ್ ಗಳ GST ನ 18% ಗೆ ಇಳಿಸಿದ್ದಾರೆ. ಟೋಟಲ್ ಲೆವೀಸ್ ನೋಡಬಹುದು 29 to 31% ಇರ್ತಾ ಇತ್ತು. ಅಂದ್ರೆ ಮೋರ್ ದನ್ 10% ಈಗ ಉಳಿತಾ ಇದೆ ಹಣ ಜನರಿಗೆ. ಎಕ್ಸಾಂಪಲ್ ಅನ್ನೇ ನೋಡಬಹುದು, ಮಾರುತಿ ಸುಜುಕಿ ಎಕ್ಸ್ಪ್ರೆಸ್ ಬೇಸ್ ವೇರಿಯಂಟ್ ಏನಿದೆ 3.49 ಲಕ್ಷದಿಂದ ಶುರುವಾಗ್ತಾ ಇದೆ. ಆದ್ರೆ 2020 ಲಾಂಚಿಂಗ್ ಪ್ರೈಸ್ ನೋಡಬಹುದು 3.7 ಲ್ಯಾಕ್ ಇತ್ತು. ಲಾಂಚಿಂಗ್ ಪ್ರೈಸ್ ಗಿಂತ ಕಡಿಮೆಗೆ ಸ್ಟಾರ್ಟ್ ಆಗ್ತಾ ಇದೆ ಈಗ. ಇನ್ನು ಅಡಿಷನಲ್ ಫೆಸ್ಟಿವ್ ಆಫರ್ಸ್ ಅನ್ನು ಕೂಡ ಕಂಪನಿ ಕೊಡ್ತಾ ಇದೆ 60,000 ಅದು ಇನ್ನೂ ಕಡಿಮೆ ಮಾಡುತ್ತೆ ಪ್ರೈಸ್ ಅನ್ನು. ಹಾಗಾಗಿ ಯಾರೆಲ್ಲ ಕಾರ್ ತಗೊಳ್ಬೇಕು ಅನ್ನೋ ಕನಸು ಕಾಣ್ತಿದ್ರೋ ಅವ್ರಿಗೆಲ್ರಿಗೂ ಕೂಡ ಖಂಡಿತ ಈ ಹಬ್ಬದ ಸೀಸನ್ ಒಳ್ಳೆ ಸುದ್ದಿಯನ್ನ ಹೊತ್ತು ತಂದಿದೆ ಸರ್ಕಾರದ ಕಡೆಗಿಂದ. ಆಟೋ ಸೆಕ್ಟರ್ಗೂ ಕೂಡ ಇದರ ಬೆನಿಫಿಟ್ ಇದ್ದೇ ಇರುತ್ತೆ. ನಂತರ ಹೌಸಿಂಗ್ ಬೆಟರ್ ಡೀಲ್ ಅಟ್ ಬೆಟರ್ ಪ್ರೈಸಸ್. ಸದ್ಯದ ಮಟ್ಟಿಗೆ ಹೌಸಿಂಗ್ ಅಲ್ಲಿ ಅಂತ ಇಮಿಡಿಯೇಟ್ ಬೆನಿಫಿಟ್ ಸಿಗದೆ ಇರಬಹುದು, ಬಟ್ ಹೋಗ್ತಾ ಹೋಗ್ತಾ ಖಂಡಿತ ಬೆನಿಫಿಟ್ ಸಿಗುತ್ತೆ. ಯಾಕಂದ್ರೆ ಸಿಮೆಂಟಿನ 28% GST ಇಂದ 18% ಗೆ ತಂದಿದ್ದಾರೆ. ಗ್ರಾನೈಟ್ ಬ್ಲಾಕ್ 12% ಇಂದ 5% ಗೆ ಮೂವ್ ಆಗಿದೆ. ಅಂದ್ರೆ ಕಾಸ್ಟ್ ಅಥವಾ ಬಿಲ್ಡಿಂಗ್ ಕಾಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಹೌಸಿಂಗ್ ಸೆಕ್ಟರ್ಗೂ ಕೂಡ ಒಂದಷ್ಟು ಬೆನಿಫಿಟ್ಸ್ ಇರುತ್ತೆ, ಕನ್ಸ್ಟ್ರಕ್ಷನ್ ಕಂಪನೀಸ್ಗೂ ಕೂಡ ಒಂದಷ್ಟು ಬೆನಿಫಿಟ್ಸ್ ಇರುತ್ತೆ. ನಂತರ ಇನ್ಶೂರೆನ್ಸ್ ತುಂಬಾ ದಿನದಿಂದ ಕೇಳಿ ಬರ್ತಾ ಇದ್ದಂತದ್ದು, ಇನ್ಶೂರೆನ್ಸ್ ಗೆ ಯಾಕೆ 18% GST ಅಂತ. ಈಗ ಅದನ್ನ 0 ಮಾಡಿದ್ದಾರೆ. 18% ಇದ್ದದ್ದು 0 ಬಂದಿದೆ. ಫುಲ್ಲಿ ಬೆನಿಫಿಟ್ ಸಿಗುತ್ತಾ ಇಲ್ವಾ ITC ಕ್ಯಾಲ್ಕುಲೇಷನ್ಸ್ ಇಂದ ಒಂದಷ್ಟು ವ್ಯತ್ಯಾಸಗಳಾಗಬಹುದು, ಬಟ್ ಕಡಿಮೆ ಅಂತೂ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ 5%. ಆ ಒಂದು ಬೆನಿಫಿಟ್ ಕೂಡ ಈ ಸೆಕ್ಟರ್ಗೂ ಕೂಡ ಸಿಗುತ್ತೆ. ಇನ್ನು ಹಾಸ್ಪಿಟಾಲಿಟಿ ಚೀಪರ್ ರೂಮ್ಸ್ ಫುಲ್ಲರ್ ಹೋಟೆಲ್. ಹಾಸ್ಪಿಟಾಲಿಟಿಯಲ್ಲೂ ಕೂಡ ಇದರ ಅಡ್ವಾಂಟೇಜ್ ಸಿಗುತ್ತೆ. ಯಾಕೆಂತಂದ್ರೆ 7,500 ರೂಪಾಯಿ ಪರ್ ನೈಟ್ ಇರುವಂತ ಹೋಟೆಲ್ ರೂಮ್ GST 12% ಇಂದ 5% ಕೆಳದಿದೆ. ಹಾಗಾಗಿ ಹೋಟೆಲ್ ಇಂಡಸ್ಟ್ರಿಗೂ ಕೂಡ ಒಂದಷ್ಟು ಬೆನಿಫಿಟ್ ಅನ್ನ ತರುತ್ತೆ. ಈ 5 ಸೆಕ್ಟರ್ಸ್ ಇದರ ಲಾಭವನ್ನು ಚೆನ್ನಾಗಿ ಪಡ್ಕೊಳ್ಬಹುದು ಮುಂದಿನ ದಿನಗಳಲ್ಲಿ. ಇನ್ನೊಂದ್ಸಲ ರೀಕಾಲ್ ಮಾಡೋದಾದ್ರೆ ಹಾಸ್ಪಿಟಾಲಿಟಿ, ಇನ್ಶೂರೆನ್ಸ್, ಹೌಸಿಂಗ್, ಆಟೋಮೊಬೈಲ್, FMCG ಈ 5 ಸೆಕ್ಟರ್ಸ್ ಖಂಡಿತ ಒಳ್ಳೆಯ ಲಾಭವನ್ನು ಪಡ್ಕೊಳ್ತಾರೆ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ S&P ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು. ನೋಡಬಹುದು, S&P holds India's FY26 growth at 6.5%, says domestic demand to cushion US tariff impact. S&P ಗ್ಲೋಬಲ್ ರೇಟಿಂಗ್ ಇವತ್ತು ಈ ಅಪ್ಡೇಟ್ ಅನ್ನ ಕೊಟ್ಟಿದೆ. ಭಾರತದ FY26 ಗ್ರೋತ್ ಹಿಂದೆ 6.5% ಇರಬಹುದು ಅನ್ನೋ ಎಸ್ಟಿಮೇಟ್ ಅನ್ನ ಮಾಡಿತ್ತು.
ಈಗ ಅದನ್ನೇ ಕಂಟಿನ್ಯೂ ಕೂಡ ಮಾಡಿದೆ, ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ. ಎಸ್ಪೆಷಲಿ ಟ್ಯಾರಿಫ್ ಇಂಪ್ಯಾಕ್ಟ್ ಇರುವಂತಹ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 50% ಟ್ಯಾರಿಫ್ ಇದೆ ಈಗ ಭಾರತದ ವಸ್ತುಗಳ ಮೇಲೆ ಅಮೆರಿಕಕ್ಕೆ ಹೋಗ್ತಿರೋಕೆ. ಬಟ್ ಸ್ಟಿಲ್ ಅದಿದ್ರೂ ಕೂಡ ಅದರ ಮಧ್ಯೆ ಕೂಡ S&P ಗ್ಲೋಬಲ್ ತನ್ನ ಗ್ರೋತ್ ಫೋರ್ಕಾಸ್ಟ್ ಅನ್ನ ಬದಲಾವಣೆ ಮಾಡಿಲ್ಲ. ಯಾಕೆ ಅಂತಂದ್ರೆ ಡೊಮೆಸ್ಟಿಕ್ ಡಿಮಾಂಡ್ ಏನಿದೆ ಅದು US ಟ್ಯಾರಿಫ್ ಇಂಪ್ಯಾಕ್ಟ್ ಅನ್ನ ನ್ಯೂಟ್ರಲೈಸ್ ಮಾಡುತ್ತೆ ಅನ್ನೋಂತ ಅಪ್ಡೇಟ್ ಅನ್ನ S&P ಗ್ಲೋಬಲ್ ಇವತ್ತು ಕೊಟ್ಟಿದೆ. ಖಂಡಿತ ಇದು ಭಾರತೀಯ ಮಾರುಕಟ್ಟೆಗಂತೂ ಒಳ್ಳೆ ಸುದ್ದಿನೇ. ಕೆಲವರು ಕೇಳಬಹುದು ಹಾಗಾದ್ರೆ ಮಾರ್ಕೆಟ್ ಅಪ್ ಆಗುತ್ತಾ ಅಂತ. ಅದ್ರ ಬಗ್ಗೆ ಯಾರು ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಎಷ್ಟೆಲ್ಲ ಒಳ್ಳೆ ಸುದ್ದಿಗಳು ಬಂದಿದ್ದಾವೆ, ಮಾರ್ಕೆಟ್ ಅಂತೂ ಅಪ್ ಆಗ್ತಿಲ್ಲ. ಮೊನ್ನೆ ಕೂಡ ಒಂದು ರೇಟಿಂಗ್ ಅನ್ನ ನೋಡಿದ್ವಿ. 2025 ಅಲ್ಲಿ ಆಲ್ಮೋಸ್ಟ್ 4 ರಿಂದ 5 ಗ್ಲೋಬಲ್ ರೇಟಿಂಗ್ ಬಂದಿದ್ದಾವೆ, ಭಾರತಕ್ಕೆ ಸಂಬಂಧಪಟ್ಟಂತೆ, ಕ್ರೆಡಿಟ್ ರೇಟಿಂಗ್ ಗೆ ಸಂಬಂಧಪಟ್ಟಂತೆ, ಹಾಗೆ GDP ಗೆ ಸಂಬಂಧಪಟ್ಟಂತೆ. ಬಟ್ ಸ್ಟಿಲ್ ಮಾರ್ಕೆಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ. ಅಟ್ ದ ಸೇಮ್ ಟೈಮ್ ಮಾಡಬಹುದು 6.7% ಪ್ರೊಜೆಕ್ಷನ್ ಮಾಡಿದೆ FY27 ಗೆ S&P ಗ್ಲೋಬಲ್. ಒಳ್ಳೆ ಸುದ್ದಿಗಳಿದೆ ಖಂಡಿತ. ಇತ್ತೀಚಿನ GST ರಾಷನಲೈಸೇಷನ್ ಏನಿದೆ ಅದು ಕೂಡ ನಮ್ಮ ಮಾರುಕಟ್ಟೆಗೆ ಒಳ್ಳೆಯ ಫಲವನ್ನ ಕೊಡುತ್ತೆ. ಬಟ್ ಸಮಯಕ್ಕಾಗಿ ನಾವು ಕಾಯ್ಬೇಕು ಅಷ್ಟೇ, ಆತರ ಪಡೋ ಅವಶ್ಯಕತೆ ಇಲ್ಲ. ತಾಳಿದವನು ಬಾಳಿಯಾನು ಅಂತಾರಲ್ಲ, ಹಾಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ ಸದ್ಯದ ಮಟ್ಟಿಗೆ. ಅವರು ಕೂಡ ಇದು ಹೇಳ್ತಿದ್ದಾರೆ ನೋಡಬಹುದು. ದ ಫರ್ಮ್ ನೋಟೆಡ್ ದಟ್ GST ರೇಟ್ ರಾಷನಲೈಸೇಷನ್ ಅಂಡ್ ಪಾಲಿಸಿ ಸಪೋರ್ಟ್ ಶುಡ್ ಕೀಪ್ ಕನ್ಸಂಪ್ಷನ್ ಹಮ್ಮಿಂಗ್ ಥ್ರೂ ದ ಇಯರ್. We expect domestic demand to remain strong, supported by largely benign monsoon season, cuts in income and goods and services tax, and accelerating government investment. ಅಂದ್ರೆ ಇತ್ತೀಚಿನ ಇನ್ಕಮ್ ಟ್ಯಾಕ್ಸ್ ರಿಡಕ್ಷನ್ ಆಗ್ಬೋದು, GST ರಿಡಕ್ಷನ್ ಆಗ್ಬೋದು, ಮಾನ್ಸೂನ್ ಸೀಸನ್ ನ ಪರ್ಫಾರ್ಮೆನ್ಸ್ ಆಗ್ಬೋದು, ಇವೆಲ್ಲವೂ ಕೂಡ ಡೊಮೆಸ್ಟಿಕ್ ಡಿಮಾಂಡ್ ನ ಕೈಯಲ್ಲೇ ಇಡುವಂತ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಎಸ್ಟಿಮೇಷನ್ಸ್ ಅನ್ನ S&P ಗ್ಲೋಬಲ್ ಮಾಡ್ತಾ ಇದೆ. ಈ ಎಲ್ಲ ಕಾರಣಗಳ ಪರಿಣಾಮ ಯಾವುದೇ ರೀತಿಯ ಬದಲಾವಣೆಯನ್ನ ತನ್ನ GDP ಫೋರ್ಕಾಸ್ಟ್ ಅಲ್ಲಿ S&P ಗ್ಲೋಬಲ್ ಮಾಡಿಲ್ಲ. ಸೇಮ್ ಮುಂದುವರಿಸಿದೆ, ಟ್ಯಾರಿಫ್ ಇಂಪ್ಯಾಕ್ಟ್ ಇದ್ರು ಕೂಡ. ಏನು ನೆಕ್ಸ್ಟ್ ಸುದ್ದಿಯ ಕಡೆ ನಾವು ಬರೋದ್ರೆ ಅಕ್ಸೆಂಚರ್ ಇಂದ ಇವತ್ತು ಸುದ್ದಿ ಬಂದಿದೆ ನೋಡೋದು. ಅಕ್ಸೆಂಚರ್ ಪ್ರಪೋಸಸ್ ನ್ಯೂ ಕ್ಯಾಂಪಸ್ ಇನ್ ಆಂಧ್ರ ಪ್ರದೇಶ್, ಐಸ್ ಆಡಿಂಗ್ 12,000 ಜಾಬ್ಸ್. ಅಕ್ಸೆಂಚರ್ ನಿಮಗೆ ಗೊತ್ತಿರೋ ಹಾಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ಟಾಪ್ 1 IT ಕಂಪನಿ. ಈ ಕಂಪನಿ ಆಂಧ್ರ ಪ್ರದೇಶಲ್ಲಿ ತನ್ನ ಕ್ಯಾಂಪಸ್ ಅನ್ನು ಸ್ಟಾರ್ಟ್ ಮಾಡುವಂತ ಪ್ರಪೋಸಲ್ ಅನ್ನ ಇಟ್ಟಿದೆ ಅನ್ನುವಂತ ಸುದ್ದಿ ಇದ್ದು, ಸುಮಾರು 12,000 ಜಾಬ್ಸ್ ಅನ್ನ ಇದು ಆಡ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರ ಮಾಡಲಾಗ್ತದೆ. ಟೆಕ್ ಕನ್ಸಲ್ಟೆನ್ಸಿ ಅಕ್ಸೆಂಚರ್ has proposed setting up a new campus in Andhra Pradesh, aiming to eventually add about 12,000 jobs to its workforce in India. 3 sources familiar with the matter told Reuters ಇಂದ ಬಂದಿರುವಂತಹ ಸುದ್ದಿ. ಈಗಾಗಲೇ ನಾವು ಹಲವು ಸುದ್ದಿಗಳನ್ನ ನೋಡಿದ್ವಿ ಮೊನ್ನೆಯಿಂದ H1B ವೀಸಾಗೆ ಸಂಬಂಧಪಟ್ಟಂತೆ. ಈ ರೀತಿ ಭಾರತದಲ್ಲಿ ಏನಾದ್ರೂ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಅಥವಾ ಕ್ಯಾಂಪಸ್ ಗಳನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಗ್ಲೋಬಲ್ ಕಂಪನೀಸ್ ಖಂಡಿತ ಈ H1B ವೀಸಾ ಸಮಸ್ಯೆ ಏನಿದೆ ಅದನ್ನ ನಿವಾರಿಸಿಕೊಳ್ತವೆ ಈ ರೀತಿಯಾಗಿ ಔಟ್ಸೋರ್ಸಿಂಗ್ ನ ಮೂಲಕ. ಬಟ್ ಔಟ್ಸೋರ್ಸಿಂಗ್ ನ ಮೇಲೆ ಟ್ಯಾರಿಫ್ ಬಂದ್ರೆ ಗೊತ್ತಿಲ್ಲ ಅದನ್ನ ಯಾವ ರೀತಿ ಇವರು ಬೈಪಾಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದಕ್ಕಾಗಿ ವೆಯ್ಟ್ ಮಾಡಬೇಕಾಗುತ್ತೆ ನಾವು ಕ್ಲಾರಿಟಿಗೆ. ಏನೋ ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ, ಎಕ್ಸ್ಪರ್ಟ್ ಪನೆಲ್ ಗಿವ್ಸ್ ಗ್ರೀನ್ ನಾಟ್ ಫಾರ್ ಇಂಡಿಯಾಸ್ 3rd largest ಹೈಡ್ರೋ ಪವರ್ ಪ್ರಾಜೆಕ್ಟ್ ಇನ್ ಅರುಣಾಚಲ್ ಪ್ರದೇಶ್. ಭಾರತದ 3ನೇ ಅತಿ ದೊಡ್ಡ ಹೈಡ್ರೋ ಪವರ್ ಪ್ರಾಜೆಕ್ಟ್ ಗೆ ಎಕ್ಸ್ಪರ್ಟ್ ಪನೆಲ್ ಅಪ್ರೂವಲ್ ಅನ್ನ ಕೊಟ್ಟಿದೆ. ಅರುಣಾಚಲ ಪ್ರದೇಶದಲ್ಲಿ ಬಿಲ್ಡ್ ಮಾಡುವಂತದ್ದು ಇದು ನೋಡಬಹುದು. 1256 ಮೆಗಾವ್ಯಾಟ್ ಹೈಡ್ರೋ ಪವರ್ ಕೆಪಾಸಿಟಿ ಇರುತ್ತೆ. ಇಲ್ಲಿ ಹೈಡ್ರೋ ಪವರ್ ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದೆ, ಅಂದ್ರೆ ರಿನ್ಯೂವಬಲ್ ಎನರ್ಜಿಗೆ ಹೆಚ್ಚಿನ ಆದ್ಯತೆಯನ್ನ ಸರ್ಕಾರ ಕೊಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಈ ಒಂದು ಹೊಸ ಪ್ರಯತ್ನವನ್ನು ಕೂಡ ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ ಅಂತಾನೆ ಹೇಳ್ಬೋದು ಈ ಮೂಲಕ. ಹೈಡ್ರೋ ಪವರ್ ಸೆಗ್ಮೆಂಟ್ ಅಲ್ಲಿ ಹಲವು ಕಂಪನೀಸ್ ವರ್ಕ್ ಮಾಡ್ತವೆ. ನೋಡೋಣ ಮುಂದಿನ ದಿನಗಳಲ್ಲಿ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಯಾವ ಕಂಪನಿ ಈ ಪ್ರಾಜೆಕ್ಟ್ ಅನ್ನ ಪಡ್ಕೊಳ್ಳುತ್ತೆ. ಇನ್ನು ಅಗೇನ್ IT ಕಂಪನೀಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ. IT ಕಂಪನೀಸ್ ಲೈಕ್ಲಿ ಟು ರೆಡ್ಯೂಸ್ H1B ವೀಸಾ ಇಂಪ್ಯಾಕ್ಟ್ ಬೈ ನಿಯರ್ ಶೋರಿಂಗ್ ಹೈರಿಂಗ್ ಲೋಕಲ್ ಟ್ಯಾಲೆಂಟ್. ನೊವಾಮಾದವರು ಹೇಳ್ತಿದ್ದಾರೆ, ಬಹುಶಃ IT ಕಂಪನೀಸ್ ಈ H1B ವೀಸಾ ಫೀಸ್ ಏನಿದೆ ಸರ್ಕಾರ ಅನೌನ್ಸ್ ಮಾಡಿರುವಂತದ್ದು, ಅಂದ್ರೆ ಅಮೆರಿಕನ್ ಗವರ್ನಮೆಂಟ್ ಅನೌನ್ಸ್ ಮಾಡಿರುವಂತದ್ದು, ಲೋಕಲ್ ಟ್ಯಾಲೆಂಟ್ ಗಳನ್ನ ಹೈರ್ ಮಾಡೋ ಮೂಲಕ, ನಿಯರ್ ಶೋರಿಂಗ್ ಮಾಡೋ ಮೂಲಕ ಬೈಪಾಸ್ ಮಾಡಬಹುದು ಅಂತ ಹೇಳ್ತಿದೆ. ಯಾಕೆಂದ್ರೆ ನೋಡಬಹುದು, ದ ಮೂವ್ ಇಸ್ ಲೈಕ್ಲಿ ಟು ಅಫೆಕ್ಟ್ ಆಪರೇಷನ್ಸ್ ಅಂಡ್ ಫೈನಾನ್ಷಿಯಲ್ಸ್ ಆಫ್ ಇಂಡಿಯನ್ IT ಫರ್ಮ್ಸ್. ಖಂಡಿತ ಇದು ಎಫೆಕ್ಟ್ ಮಾಡುತ್ತೆ, ಆದ್ರೆ ಬಟ್ ಅನಲಿಸ್ಟ್ ಬಿಲೀವ್ ದ ಓವರ್ ಆಲ್ ಇಂಪ್ಯಾಕ್ಟ್ ರಿಮೇನ್ ಲಿಮಿಟೆಡ್. ಓವರ್ ಆಲ್ ಕಡಿಮೆ ಇಂಪ್ಯಾಕ್ಟ್ ಆಗ್ಬಹುದು, ಇದರಿಂದ ಅಂತ ದೊಡ್ಡ ಇಂಪ್ಯಾಕ್ಟ್ ಆಗುವ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ದಾರೆ. ಬಟ್ ನೋಡ್ಬೇಕಾಗುತ್ತೆ ಕಾದು ಅದನ್ನ. ಹಾಗೆ ನೊವಾಮಾದವರು ಹೇಳ್ತಿರೋದ ಏನಂತಂದ್ರೆ ನೋಡಬಹುದು, ನೊವಾಮಾ ನೋಟೆಡ್ ದಟ್ Indian IT firms have over the past 8 years significantly reduced their dependence on H1B visas. This shift has already laid the groundwork for mitigating the latest policy shock. ಅಂದ್ರೆ ಕಳೆದ 8 ವರ್ಷಗಳಲ್ಲಿ ಈ H1B ವೀಸಾ ಮೇಲೆ ಇರುವಂತಹ ಡಿಪೆಂಡೆನ್ಸ್ ನಾವು ಕಡಿಮೆ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಹಾಗಾಗಿ ಈ ಪಾಲಿಸಿ ಶಾಕ್ ಏನಿದೆ ಅದನ್ನ ಈಗಾಗಲೇ ಅಬ್ಸರ್ವ್ ಮಾಡುವಂತ ಗ್ರೌಂಡ್ ವರ್ಕ್ ಅನ್ನ ಮಾಡಿದ್ದಾರೆ. ಹಾಗಾಗಿನೇ ಇದು ಲಿಮಿಟೆಡ್ ಆಗಿರುತ್ತೆ ಇಂಪ್ಯಾಕ್ಟ್ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ನೋಡಬಹುದು, ವಿ ಬಿಲೀವ್ ಇಂಡಿಯನ್ IT ಕಂಪನೀಸ್ ಶಲ್ ಮಿಟಿಗೇಟ್ ದಿಸ್ ಇಂಪ್ಯಾಕ್ಟ್ ಬೈ ಹೈಯರ್ ನಿಯರ್ ಶೋರಿಂಗ್, ಆಫ್ ಶೋರಿಂಗ್ ಅಂಡ್ ಆರ್ ಹೈರಿಂಗ್ ಲೋಕಲ್ ಟ್ಯಾಲೆಂಟ್, ದ ರಿಪೋರ್ಟ್ ಸ್ಟೇಟೆಡ್. ಅಂದ್ರೆ ಲೋಕಲ್ ಟ್ಯಾಲೆಂಟ್ ಲೋಕಲ್ ಲೆವೆಲ್ ಅಲ್ಲಿ ರಿಕ್ರೂಟ್ಮೆಂಟ್ ಮಾಡೋ ಮೂಲಕ ಅಥವಾ ಆಫ್ ಶೋರಿಂಗ್ ಅಕ್ಕಪಕ್ಕದ ಬೇರೆ ದೇಶಗಳಲ್ಲಿ ನೇಮಕ ಮಾಡಿಕೊಳ್ಳೋ ಮೂಲಕ ಇದನ್ನ ಮಿಟಿಗೇಟ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರವನ್ನ ನೊವಾಮಾದವರು ಕೊಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ, ಪ್ರೈವೇಟ್ ಡಿಫೆನ್ಸ್ ಕಂಪನೀಸ್ಗೆ ಸಂಬಂಧಪಟ್ಟಂತೆ
ನೋಡಬಹುದು ಪ್ರೈವೇಟ್ ಡಿಫೆನ್ಸ್ ಫಾರ್ಮ್ಸ್ ಪಾಯ್ಸ್ಡ್ ಟು ಗ್ರೋ 16 to 18% ಇನ್ FY26. ಆರ್ಡರ್ ಬುಕ್ ಸೀನ್ ಅಟ್ ₹55,000 crore. ಕ್ರಿಸಿಲ್ ಒಂದು ಲೆಕ್ಕಾಚಾರವನ್ನು ಕೊಡ್ತಾ ಇದೆ ಪ್ರೈವೇಟ್ ಡಿಫೆನ್ಸ್ ಕಂಪನೀಸ್ಗೆ ಸಂಬಂಧಪಟ್ಟಂತೆ FY26 ಅಲ್ಲಿ 16 to 18% ಗ್ರೋ ಆಗ್ಬಹುದು ಅಂತ ಹೇಳ್ತಾರೆ ರೆವಿನ್ಯೂ ವೈಸ್. ಇದಕ್ಕಾಗಿ ಸುಮಾರು 25% ಪ್ರೈವೇಟ್ ಡಿಫೆನ್ಸ್ ಕಂಪನೀಸ್ ರೇಟ್ ಮಾಡಿದೆ ಕ್ರಿಸಿಲ್. ಇವುಗಳೇ ಸುಮಾರು ಅರ್ಧದಷ್ಟು ಇಂಡಸ್ಟ್ರಿ ರೆವಿನ್ಯೂ ಹೊಂದಿರುವಂತವು ಆ 25% ಕಂಪನೀಸ್. ಹಾಗಾಗಿ ಅವುಗಳನ್ನ ಅನಲೈಸ್ ಮಾಡಿ ರಿಪೋರ್ಟ್ ಅನ್ನು ಕೊಟ್ಟಿದೆ. ಆಪರೇಟಿಂಗ್ ಮಾರ್ಜಿನ್ಸ್ ಕೂಡ 18 to 19% ರೇಂಜ್ ಅಲ್ಲಿ ಇರಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಕೊಡ್ತಾ ಇದೆ ಕ್ರಿಸಿಲ್. ಈಗಾಗಲೇ ನಾವು ಡಿಫೆನ್ಸ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳನ್ನ ನೋಡಿದ್ವಿ. ನಿನ್ನೆ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ನಾನು. ಖಂಡಿತ ಅವಕಾಶ ಇದೆ ಗ್ರೋತ್ ಗೆ, ಆದ್ರೆ ತಾಳ್ಮೆ ಬಹಳ ಮುಖ್ಯ. ತಾಳ್ಮೆ ಇದ್ರೆ ಒಳ್ಳೆ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಏನು ನಾನು ಅವಾಗ್ಲೇ ಹೇಳಿದೆ GST ಗೆ ಸಂಬಂಧಪಟ್ಟಂತ ಆಟೋಮೊಬೈಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸುದ್ದಿಯನ್ನ ಕವರ್ ಮಾಡ್ತೀನಿ ಅಂತ. ನೋಡಬಹುದು GST ಫೇಲ್ಸ್ ಮಾರುತಿ ಸುಜುಕಿ ಟಾಟಾ ಹ್ಯುಂಡೈ ಟು ಹಿಟ್ ರೆಕಾರ್ಡ್ ಸೇಲ್ಸ್ ಆನ್ ನವರಾತ್ರಿ ಡೇ 1. ನಿನ್ನೆಯಿಂದ ನವರಾತ್ರಿ ಶುರುವಾಗಿದೆ, ಜೊತೆಗೆ GST 2.0 ಕೂಡ ಸ್ಟಾರ್ಟ್ ಆಗಿದೆ. ನಿನ್ನೆ ರೆಕಾರ್ಡ್ ಸೇಲ್ಸ್ ಅನ್ನ ಮಾಡಿದವೆ ಆಟೋ ಕಂಪನೀಸ್. ಮಾರುತಿ ಸುಜುಕಿ ಆಗ್ಬೋದು, ಟಾಟಾ ಆಗ್ಬೋದು ಅಥವಾ ಹ್ಯುಂಡೈ ಆಗ್ಬೋದು. ನೋಡಬಹುದು ಮಾರುತಿ ಸುಜುಕಿ ಒಂದೇ 25,000 ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ. ಜೊತೆಗೆ ಇಟ್ ಆಲ್ಸೋ ರಿಪೋರ್ಟೆಡ್ ದಟ್ ಇಟ್ ರಿಸೀವ್ಡ್ ಅರೌಂಡ್ 80,000 ಕಸ್ಟಮರ್ ಎನ್ಕ್ವೈರೀಸ್ ಆನ್ ಮಂಡೇ. ಸೋಮವಾರನೇ 80,000 ಕಸ್ಟಮರ್ ಎನ್ಕ್ವೈರೀಸ್ ಅನ್ನ ಪಡ್ಕೊಂಡಿದೆ ಕಂಪನಿ. ಜೊತೆಗೆ ಲಾಸ್ಟ್ 35 ಇಯರ್ಸ್ ಅಲ್ಲಿ ಈ ರೀತಿಯ ಎನ್ಕ್ವೈರೀಸ್ ಅನ್ನ ಯಾವತ್ತೂ ಪಡ್ಕೊಂಡಿರ್ಲಿಲ್ಲ ಅನ್ನುವಂತ ಮಾತನ್ನ ಹೇಳಿದೆ. ಆಲ್ರೆಡಿ 25,000 ಕಾರ್ಸ್ ಡೆಲಿವರಿ ಕೊಟ್ಟಿರೋ ಬಗ್ಗೆ ಹೇಳ್ತಾ ಇದೆ. ಏನೋ ಟಾಟಾ ಮೋಟಾರ್ಸ್ ಕೂಡ ನೋಡಬಹುದು ರೆಕಾರ್ಡೆಡ್ 10,000 ಡೆಲಿವರೀಸ್ ಆನ್ ಮಂಡೇ. ಜೊತೆಗೆ 25,000ಕ್ಕಿಂತ ಜಾಸ್ತಿ ಎನ್ಕ್ವೈರೀಸ್ ಅನ್ನ ಪಡ್ಕೊಂಡಿದೆ ಅಂತ ಹೇಳಿದೆ. ನೆಕ್ಸ್ಟ್ ಹ್ಯುಂಡೈ 11,000 ಡೀಲರ್ ಬಿಲ್ಲಿಂಗ್ ಆನ್ ದ ಫಸ್ಟ್ ಡೇ ಆಫ್ ನವರಾತ್ರಿ. ಮೊದಲ ದಿನನೇ ಈ ರೀತಿಯ ರಿಯಾಕ್ಷನ್ ಬಂದಿದೆ ಅಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಅಪ್ ಟು ದೀಪಾವಳಿ ಕೊನೆ ಆಗೋವರೆಗೂ ಕೂಡ ಯಾವ ರೀತಿ ಡಿಮಾಂಡ್ ಇರಬಹುದು. ಹಾಗಂತ ನೆಕ್ಸ್ಟ್ ಡೇನು 25,000 11,000ನೇ ಬರದೇ ಇರಬಹುದು. ಬಟ್ ಓವರ್ ಆಲ್ ಡಿಮಾಂಡ್ ಅಂತೂ ಖಂಡಿತ ತುಂಬಾ ಚೆನ್ನಾಗಿರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ನೋಡೋಣ ಇನ್ನು ಏನೆಲ್ಲ ಸುದ್ದಿಗಳು ಬರ್ತವೆ ಇವುಗಳಿಗೆ ಸಂಬಂಧಪಟ್ಟಂತೆ ಅಂತ. ಇನ್ನು ಜಿಯೋ ಬ್ಲಾಕ್ ರಾಕ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಜಿಯೋ ಬ್ಲಾಕ್ ರಾಕ್ ಲಾಂಚಸ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಬ್ಲಾಕ್ ರಾಕ್ ನ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಜಿಯೋ ಬ್ಲಾಕ್ ರಾಕ್ ಮ್ಯೂಚುವಲ್ ಫಂಡ್ಸ್ ಅನ್ನ ಲಾಂಚ್ ಮಾಡಿದೆ. ಈಗ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಅನ್ನ ಕಂಪನಿ ಲಾಂಚ್ ಮಾಡಿದೆ. NFO ಸೆಪ್ಟೆಂಬರ್ 23ರಿಂದ ಅಂದ್ರೆ ಇವತ್ತಿಂದನೇ ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಇರುತ್ತೆ ಅಕ್ಟೋಬರ್ 7ನೇ ತಾರೀಕುವರೆಗೂ. ಜೊತೆಗೆ ನೋಡಬಹುದು ಬೈ ಬ್ಲೆಂಡಿಂಗ್ ಹ್ಯೂಮನ್ ಎಕ್ಸ್ಪರ್ಟೈಸ್ ವಿತ್ AI ವಿ ಏಮ್ ಟು ಬಿಲ್ಡ್ ಸ್ಮಾರ್ಟರ್ ಪೋರ್ಟ್ಫೋಲಿಯೋಸ್. AI ಅನ್ನು ಕೂಡ ಬಳಸ್ಕೊಂಡಿದ್ದಾರೆ, ಜೊತೆಗೆ ಹ್ಯೂಮನ್ ಎಕ್ಸ್ಪರ್ಟೈಸ್ ಕೂಡ ಇರುತ್ತೆ. ಇದರಲ್ಲಿ ಎರಡನ್ನ ಬ್ಲೆಂಡ್ ಮಾಡಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಾ ಇದ್ದಾರೆ ಈ ಮೂಲಕ. ಫ್ಲೆಕ್ಸಿ ಕ್ಯಾಪ್ ಫಂಡ್ ಅನ್ನ ಲಾಂಚ್ ಮಾಡಿದ್ದಾರೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನು MRF ಸ್ಟಾಕ್ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ನೋಡಬಹುದು MRF ಸ್ಟಾಕ್ ಇಟ್ಸ್ ರೆಕಾರ್ಡ್ ಹೈ ಆನ್ ಆಟೋ ಡಿಮಾಂಡ್ ಸರ್ಜ್. ಆಟೋ ಸೆಕ್ಟರ್ ಅಲ್ಲಿ ಡಿಮಾಂಡ್ ಇಂಪ್ರೂವ್ ಆದ್ರೆ ಆಬ್ವಿಯಸ್ಲಿ ಆಟೋ ಏನ್ಸಿಲರೀಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ. MRF ಇವತ್ತು ರೆಕಾರ್ಡ್ ಹೈ ಅನ್ನ ಟಚ್ ಮಾಡಿದೆ. ನೋಡಬಹುದು ಡಿಮಾಂಡ್ ಚೆನ್ನಾಗಿ ಕಂಡು ಬರ್ತಿರೋದ್ರಿಂದ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.